ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ಫಸ್ಟ್ ಈಗ ಪ್ರೋಮೋದೊಂದು ಜರಾಕ್ ನೋಡ್ಬಿಡೋಣ ಹೇಗಿದೆ ಅಂತಂದ್ಬಿಟ್ಟು. ನಾನು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದೀನಿ. ಅವ್ರಿಗೆ ಸ್ಪೋರ್ಟ್ಸ್ಮನ್ ನಾನು ಆಡ್ಬೇಕು ಅನ್ನೋದು ಜಾಸ್ತಿ ಇಲ್ಲ. ಧ್ರುವಂತ್ ಈ ವಾರದ ಎಲ್ಲಾ ಟಾಸ್ಕ್ ಗಳಿಂದ ಬ್ಲಾಕ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ಪ್ರೋಮೋ ನೋಡಿದ್ರಲ್ಲ, ಬಹಳ ಅದ್ಭುತವಾಗಿದೆ. ಈಗ ಮಾತಿಗೆ ಸ್ಪಂದಿಸಿದ್ದೇ ತಪ್ಪಾಯ್ತಾ, ಟಾಸ್ಕ್ಗಳಿಂದ ಧ್ರುವಂತ್ ಬ್ಲಾಕ್ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ. ಇಲ್ಲಿ ಧ್ರುವಂತರು ಬೇಕಂತಾನೆ ಇಲ್ಲಿ ಸ್ಪಂದನ ಅವ್ರಿಗೆ ಕಾಲ್ ಕೆರ್ಕೊಂಡು ಜಗಳ ಮಾಡಿದ್ರು ಅಂತ ಗೊತ್ತಾಯ್ತು. ಈಗ ಒಂದು ಜಗಳ ಏನಾಗಿತ್ತು ಮತ್ತೀಗ ಅರ್ಹರು ಅನರ್ಹರು ಅಂತ ಅಂದ್ಬಿಟ್ಟು ನಿನ್ನೆ ಕೊಟ್ಟಿದ್ರು ಎಪಿಸೋಡಲ್ಲಿ ನೋಡಿರ್ತೀರ. ಆಲ್ಮೋಸ್ಟ್ ಇವಾಗ 4 ಜನದಲ್ಲಿ ಒಬ್ರು ಈಚೆ ಬಿದ್ದಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಬ್ಯಾಡ್ಜ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಈಗ 4 ಜನ ಫೈನಲಿಸ್ಟ್ ಆಗಿದ್ರು. ಈಗ ಅದರಲ್ಲಿ ನಿನ್ನೆ 4 ಜನದಲ್ಲೂ ಕೂಡ ಯಾರು ಅರ್ಹರು ಅನರ್ಹರು ಅಂತ ಅಂದ್ಬಿಟ್ಟು ಮಿಕ್ಕಿರೋ 13 ಜನ ಕಂಟೆಸ್ಟೆಂಟು ಹೇಳಬೇಕಿತ್ತು. ಅದರಲ್ಲಿ ಈಗ ಕಾಕ್ರೋಚ್ ಸುಧೀರ್ ಅವರು ಹೊರಗಡೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತದೆ. ಅವ್ರ ಹತ್ರ ಒಂದು ಏನು ಬ್ಯಾಡ್ಜ್ ಇತ್ತು, ಆ ಬ್ಯಾಡ್ಜು ಇವಾಗ ಅವ್ರ ಹತ್ರ ಇಲ್ಲ. ಇಲ್ಲಿ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ಬಟ್ ಮಾಲು ಅವರು ಕೂಡ ಇಲ್ಲಿ ಹೊರಗಡೆ ಬಿದ್ದಿದಾರಾ ಇಲ್ವಾ ಅಂತ ಗೊತ್ತಾಗ್ತಲ್ಲ. ಬಟ್ ಇಲ್ಲಿ ಸ್ಪಂದನ ಸೋಮಣ್ಣ ಅವರು, ಅಶ್ವಿನಿ ಗೌಡ ಅವರು ಇಬ್ಬರ ಹತ್ರನೂ ಬ್ಯಾಡ್ಜ್ ಇದೆ. ಆದರೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಫೈನಲಿಸ್ಟಿಂದ ಈಗ ಹೊರಗಡೆ ಬಂದಿದ್ದಾರೆ. ಅಂದರೆ ಎಲ್ಲರೂ ಕೂಡ ಜಾಸ್ತಿ ಇಲ್ಲಿ ಇವರು ಅನರ್ಹರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಜಾಸ್ತಿ ಓಟ್ ಬಿದ್ದಿದ್ದೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೆ. ಈಗ ಒಂದು ಏನು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಹೇಳಿರೋದೇನಂತಂದ್ರೆ, ಫೈನಲಿಸ್ಟ್ ಆಗಿ ತಮ್ಮ ಪ್ರಯಾಣ ಮುಂದುವರಿಸಲು ಇದು ಕಟ್ಟ ಕಡೆಯ ಅವಕಾಶ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರೋಮೋದಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ 13 ಜನ ಈಗ ನಾಮಿನೇಷನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ. ಈಗ ನಿನ್ನೆ ಕೂಡ ಅರ್ಹರು ಅನರ್ಹರು ಅಂತ ಅಂದ್ಬಿಟ್ಟು ಏನೊಂದು ಟಾಸ್ಕ್ ಕೊಟ್ಟಿದ್ರು, ಅದರಿಂದ ಕಾಕ್ರೋಚ್ ಸುಧೀರ್ ಅವರು ಹೊರಗಡೆ ಬಂದಿದ್ದಾರೆ. ಅಂದ್ರೆ ಈಗ ಅವರು ಎಲಿಮಿನೇಟ್ ಆಗಿದ್ದಾರೆ ಫೈನಲಿಸ್ಟ್ ಇಂದ. ಈಗ 3 ಜನ ಸ್ಪರ್ಧಿಗಳು ಅಟ್ ಪ್ರೆಸೆಂಟ್ ಇದ್ದಾರೆ ಅಂತ ಗೊತ್ತಾಗ್ತದೆ. ಈಗ 3 ಜನದಲ್ಲಿ ಯಾರಾದ್ರೂ ಒಬ್ರು ಇದಕ್ಕೆ ಆಡ್ ಆಗಬಹುದು ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಏನಕ್ಕೆ ಅಂತಂದ್ರೆ ಈಗ ಗ್ರ್ಯಾಂಡ್ ಫಿನಾಲೆ ಚಾಪ್ಟರ್ 1 ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದೆ ಶನಿವಾರ ಭಾನುವಾರ ಇಲ್ಲಿ ಫಿನಾಲೆ, ಅಂದ್ರೆ ಮೊದಲನೇ ಫಿನಾಲೆ ಇಲ್ಲಿ ಇದೆ. ಫೈನಲಿಸ್ಟ್ ಆಗಿ ಉಳಿಯಲು ಇದು ಕಟ್ಟ ಕಡೆಯ ಅವಕಾಶ ಅಂತ ಈಗ ಹೇಳಿದ್ದಾರೆ. ಆಲ್ಮೋಸ್ಟ್ ಈಗ 13 ಜನ ಏನ್ ಕಂಟೆಸ್ಟೆಂಟ್ ಇದ್ದಾರೆ ಈಗ ಮೊದಲನೇ ರೌಂಡ್ ಇಲ್ಲಿ ಆಡ್ಬಿಟ್ಟಿದ್ದಾರೆ. ಗೇಮ್ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಆ ಬಾಲ್ನ ಇಲ್ಲಿ ಅವ್ರು ಏನೊಂದು ದಾರ ಕಟ್ಟಿದ್ದಾರೆ ನೋಡಿ, ಆ ದಾರದಿಂದ ಎಳ್ಕೊಂಡ್ಬರ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಸಣ್ಣ ಇರೋರು ಬೇಗ ಮಾಡ್ಬಿಡ್ಬೋದು, ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಮಂಜು ಭಾಷಿನವರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಅವರು ಲೈಟ್ ಆಗಿ ದಪ್ಪ ಇರೋ ಕಾರಣ ಆ ಬಾಲ್ನ ಎತ್ಕೊಂಡ್ಬರ್ಬೇಕಾದ್ರೆ ಅವ್ರಿಗೆ ಆಗಿಲ್ಲ. ಬಟ್ ಮಲ್ಲಮ್ ಅವರು ಸ್ವಲ್ಪ ಈಸಿಯಾಗಿ ಬರ್ತಿದ್ದಾರೆ. ಮಿಕ್ಕಿರೋ ಜಾನ್ವಿ ಅವರು ಕೂಡ ಇಲ್ಲಿ ಕಷ್ಟ ಪಡ್ತಿದ್ದಾರೆ. ಒಂದೊಂದೇ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ 13 ಜನ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಈ ಒಂದು ಗೇಮ್ ನಲ್ಲಿ ಧ್ರುವಂತ್ ಅವರು ಮೊದಲನೇ ರೌಂಡ್ ಇಲ್ಲಿ ಆಡಿದ್ದಾರೆ. ಮೇ ಬಿ ಅವರು ಮೊದಲನೇ ರೌಂಡ್ ಇಲ್ಲಿ ಗೆದ್ದಿರೋ ತರ ಕಾಣಿಸ್ತದೆ. ಈಗ ಮೊದಲನೇ ರೌಂಡ್ ಏನ್ ಕೊಟ್ಟಿದ್ದಾರೆ, ಈ ರೌಂಡ್ ಅಲ್ಲಿ ಫಸ್ಟ್ ಇಲ್ಲಿ ಧ್ರುವಂತ್ ಅವರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇಲ್ಲಿ ಗೆದ್ದಿದ ತಕ್ಷಣ ಇಲ್ಲಿ ಅಲ್ಲೂ ಕೂಡ ಇಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಈ ರೌಂಡ್ ಇಂದ ಮಿಕ್ಕಿರೋ ಫೈನಲಿಸ್ಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ 3 ಜನ ಇಲ್ಲಿ ಫಸ್ಟ್ ಇಲ್ಲಿ ಕೇಳ್ತಾರೆ, ಯಾರನ್ನಾರು ಇಲ್ಲಿ ಹೊರಗಡೆ ಇರೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಇಲ್ಲಿ ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಸ್ಪಂದನ ಅವರು ಹೇಳಿದ್ದಾರೆ. ನಿನ್ನೆ ಒಂದು ಏನು ಜಗಳ ಆಯಿತು, ಮತ್ತು ಅವರು ಕೂಡ ಇಲ್ಲಿ ಅಷ್ಟೇ ಪರ್ಸ್ನಲ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡಿದ್ರು. ಅನರ್ಹರು ಅಂತ ಅಂದ್ಬಿಟ್ಟು ಸ್ಪಂದನ ಸೋಮಣ್ಣ ಅವ್ರನ್ನ ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಕೂಡ ಒಳ್ಳೆ ಪಾಯಿಂಟೇ ಇಲ್ಲಿ ಹೇಳಿದ್ರು. ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅನ್ನೋದು ಅವ್ರ ಹತ್ರ ಇಲ್ವೇ ಇಲ್ಲ ಅಂತ ಹೇಳಿದ್ರೆ. ಏನಕ್ಕೆ ಅಂದ್ರೆ ಫಸ್ಟ್ ಇಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಅಂದ್ರೆ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಆಟದಲ್ಲಿ ಮುಂದುವರಿಬೇಕು, ಎಲ್ಲರಿಗೂ ಕೂಡ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಹೇಳಿದ್ರು. ಅದೇ ಪುಷ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಹೇಳಿದ್ರು ಆ ಒಂದು ಅವಕಾಶ ಬೇರೆಯವ್ರು ಆಡ್ಲಿ ಬಿಡಿ, ಅದಕ್ಕೋಸ್ಕರ ಕರೆಕ್ಟ್ ಆದ ಪಾಯಿಂಟ್ನ ಇಲ್ಲಿ ಸ್ಪಂದನ ಸೋಮಣ್ಣ ಅವರು ಹೇಳಿದ್ರು. ಧ್ರುವಂತ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಕಟ್ಟ ಕಡೆಯ ಅವಕಾಶ ಅಂತ ಇಲ್ಲಿ ಹೇಳಿದ್ರು. ಗೇಮಲ್ಲೂ ಕೂಡ ಅಂದ್ರೆ ಇವಾಗ 2-3 ರೌಂಡ್ ಇದೆ. ಆ ಒಂದು 2-3 ರೌಂಡಲ್ಲಿ ಫಸ್ಟ್ ಧ್ರುವಂತ್ ಅವ್ರು ಗೆದ್ದಿರಬೇಕು. ಬಟ್ ಅವ್ರಿಗೆ ಗೆದ್ರು ಕೂಡ ಯೂಸ್ ಇಲ್ಲ ಅಂತ ಇಲ್ಲಿ ಅನಿಸ್ತದೆ. ಯಾರು ಗೆಲ್ತಾರೋ ಅವ್ರು ಇಲ್ಲಿ ಒಬ್ಬೊಬ್ಬರನ್ನ ಇಲ್ಲಿ ನಾನು ಇವ್ರನ್ನ ಹೊರಗಡೆ ಇಡ್ತೀನಿ ಅವ್ರನ್ನ ಹೊರಗಡೆ ಇಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಕೆಲವೊಬ್ಬರು ಫೋಟೋಗಳಿದೆ. ಇಲ್ಲಿ ಧನುಷ್ ಅವ್ರು ಬಂದ್ಬಿಟ್ಟು ರಾಶಿಕಾ ಅವ್ರ ಹತ್ರ ಇಲ್ಲಿ ಬಾಲ್ನ ಇಡ್ತಿದ್ದಾರೆ. ಅಂದರೆ ನಾನು ಅವ್ರನ್ನ ಹೊರಗಡೆ ಇಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಮಿಕ್ಕಿರೋರು ಯಾರ್ಯಾರು ಫಸ್ಟ್ ಬಾಲ್ ತಗೊಂಡ್ಬಂದ್ಬಿಟ್ಟು ಇಡ್ತಾರೋ ಅವ್ರು ಇಲ್ಲಿ ಗೇಮಿಂದ ಹೊರಗಡೆ ಬೀಳ್ತಾ ಬರ್ತಾರೆ. ಮಿಕ್ಕಿರೋರು ಯಾರ್ಯಾರು ಆಡಿದಾರೋ ಫೈನಲ್ ಯಾರು ಗೆಲ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಮತ್ತಿಲ್ಲಿ ಈ ವಾರದ ಎಲ್ಲಾ ಟಾಸ್ಕ್ಗಳಿಂದ ಇಲ್ಲಿ ಧ್ರುವಂತ್ ಅವರು ಬ್ಲಾಕ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ವಾಕೌಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಕೂಡ ಇಲ್ಲಿ ಹೇಳ್ತಾರೆ. ಏನಕ್ಕೆ ಸ್ಪಂದನ ಸೋಮಣ್ಣ ಅವರು ಫೈನಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಇಲ್ಲಿ ಆಯ್ಕೆ ಮಾಡಿರೋದು ಧ್ರುವಂತ್ ಅವ್ರನ್ನ. ಅವ್ರು ಇವಾಗ ಯಾವ ಗೇಮಲ್ಲೂ ಕೂಡ ಇವಾಗ ಆಡಂಗಿಲ್ಲ. ಅವ್ರು ಹಾಗೆ ನಾಮಿನಿಯೂ ಕೂಡ ಇಲ್ಲಿ ಆಗಿದ್ದಾರೆ.
ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ ಧ್ರುವಂತ್ ಅವ್ರಿಗೆ. ನಿನ್ನೆ ಯಾಕಾದ್ರೂ ನಾನು ಈ ರೀತಿಯಾಗಿ ಮಾತಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸಿರುತ್ತೆ. ಮತ್ತೆ ಅನರ್ಹರು ಅಂತ ಹೇಳಿದ್ರಲ್ಲ, ಆ ಒಂದು ಕಾರಣಕ್ಕೆ ಇಲ್ಲಿ ಅವರು ಟಾರ್ಗೆಟ್ ಆಗಿರೋದು ಅಂತ ಇಲ್ಲಿ ಗೊತ್ತಾಗ್ತದೆ. ಅವರು ಪರ್ಸನಲ್ ಆಗಿ ತಗೊಂಡ್ರು, ಮತ್ತೆ ಇಲ್ಲಿ ಸ್ಪಂದನ ಸೋಮನ್ ಅವರು ಕೂಡ ಪರ್ಸನಲ್ ಆಗಿ ತಗೊಂಡ್ಬಿಟ್ಟು ಟಾರ್ಗೆಟ್ ಮಾಡಿದ್ರು ಅಂತಾನೆ ಅನಿಸ್ತದೆ. ಏನೇ ಮಾಡಿದ್ರು ಕೂಡ ಅವ್ರು ಮಾಡಿರೋದು ಕರೆಕ್ಟು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವರು ಇವಾಗ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಗೆ ಹೇಳ್ತಾರೋ, ಸ್ಪಂದನ ಸೋಮನ್ ಅವ್ರ ಮೇಲೆ ಇವರು ಕೂಡ ಟಾರ್ಗೆಟ್ ಮಾಡಿದ್ರು ಧ್ರುವಂತ್ ಅವರು. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರ ಮೇಲೆ ಇಲ್ಲಿ ಸ್ಪಂದನ ಸೋಮನ್ ಅವರು ಕೂಡ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಕರೆಕ್ಟ್ ಒಂದು ಡಿಸಿಷನ್ಗೆ ಬಂದ್ರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಎಲ್ಲರೂ ಕೂಡ ಇಲ್ಲಿ ಪುಷ್ ಮಾಡ್ತೀನಿ, ಎಲ್ಲರೂ ಕೂಡ ಮುಂದೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಹೇಳ್ತಿದ್ರು. ಆ ಒಂದು ಕಾರಣಕ್ಕೆ ಇಲ್ಲಿ ಅವರು ಕೂಡ ಇಲ್ಲಿ ಮಾಡ್ದಂಗೆ ಆಯ್ತು. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಅಂತೂ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ, ಸಿಕ್ಕಾಪಟ್ಟೆ ಟ್ವಿಸ್ಟ್. ಅದರಲ್ಲೂ ಕೂಡ ಗ್ರ್ಯಾಂಡ್ ಫಿನಾಲೆ ಚಾಪ್ಟರ್ 1, ಇವಾಗ ಹೆಂಗೆ KGF ಚಾಪ್ಟರ್ 1 ಮತ್ತೆ ಕಾಂತಾರ ಚಾಪ್ಟರ್ 1 ಚಾಪ್ಟರ್ 2 ಅಂತ ಇತ್ತು, ಅದೇ ರೀತಿ ಈಗ ಬಿಗ್ ಬಾಸ್ ಅಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಬಂದಿದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈಗ 3 ಜನ ಫೈನಲಿಸ್ಟ್ ಇರೋದು ಅಷ್ಟೇ, ಒಂದು ಅಶ್ವಿನಿ ಗೌಡ ಅವರು, ಸ್ಪಂದನ ಅವರು, ಮಾಲು ಅವರು. ಇದಕ್ಕೆ ಯಾರಾದ್ರೂ ಒಬ್ರು ಆಡ್ ಆಗಬಹುದು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಧ್ರುವಂತ್ ಅವರು ಈ ಒಂದು ರೇಸ್ ಇಂದ ಹೊರಗಡೆ ಉಳಿದಿದ್ದಾರೆ. ಇನ್ನಿದಕ್ಕೆ ಯಾರು ಆಡ್ ಆಗ್ಬೋದು ಅಂತಂದ್ರೆ ಆಲ್ಮೋಸ್ಟ್ ಧನುಷ್ ಗೌಡ್ ಅವರು ಎಲ್ರಿಗಿಂತ ಇಲ್ಲಿ ಸ್ವಲ್ಪ ಬಲಿಷ್ಠವಾಗಿ ಕಾಣ್ತಿದ್ದಾರೆ. ಯಾಕಂದ್ರೆ ಅವರು ಇಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವ್ರೇನಾದ್ರೂ ಇಲ್ಲಿ ಫೈನಲ್ಸ್ಗೆ ಬರೋ ಸಾಧ್ಯತೆ ಕೂಡ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಸೊ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನನ್ನಿಸ್ತು? ಇಲ್ಲಿ ಸ್ಪಂದನ ಅವರು ಧ್ರುವಂತ್ ಅವ್ರನ್ನ ಈಚೆ ಇಟ್ಟಿದ್ದೆ ಒಳ್ಳೇದಾಯ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.